ಇವತ್ತು ಭಾರತದಲ್ಲಿ ಐಟಿ ಕಂಪನಿಗಳಲ್ಲಿ ಎರಡು ಮಿಡ್ ಕ್ಯಾಪ್ ಕಂಪನಿಗಳು ಎಲ್ಲರ ಗಮನ ಸೆಳೀತಾ ಇದೆ. ಅದೇ ಕೋಫೋರ್ಜ್ ಮತ್ತು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ಅಂದರೆ ಐಟಿ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ಸರಾಸರಿ 19% ಬೆಳವಣಿಗೆಯನ್ನು ಕಂಡಿದೆ. ಆದರೆ ಈ ಎರಡು ಕಂಪನಿಗಳು ಸೆಕ್ಟರ್ ಆವರೇಜ್ಗಿಂತ ವೇಗವಾಗಿ ಬೆಳೀತಾ ಇದೆ. ಕೋಫೋರ್ಜ್ 23% ಮತ್ತು ಪರ್ಸಿಸ್ಟೆಂಟ್ 28% ಬೆಳವಣಿಗೆಯೊಂದಿಗೆ. ಇನ್ನು ಇವರ ಬಿಸ್ನೆಸ್ ಅನ್ನು ನೋಡೋದಾದ್ರೆ ಕೋಫೋರ್ಜ್ ಮುಖ್ಯವಾಗಿ ಟ್ರಾವೆಲ್, ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸರ್ವಿಸ್ ನಲ್ಲಿ ಕೆಲಸ ಮಾಡುತ್ತೆ. ಅದೇ ಪರ್ಸಿಸ್ಟೆಂಟ್ ಹೆಚ್ಚಾಗಿ ಬ್ಯಾಂಕಿಂಗ್, ಹೆಲ್ತ್ ಕೇರ್ ಮತ್ತು ಪ್ರಾಡಕ್ಟ್ ಎಂಜಿನಿಯರಿಂಗ್ ನಲ್ಲಿ ಫೋಕಸ್ ಮಾಡ್ತಾ ಇದೆ. Q2 FY26 ಫಲಿತಾಂಶವನ್ನು ನೋಡೋದಾದ್ರೆ ಕೋಫೋರ್ಜ್ ಕಳೆದ ವರ್ಷಕ್ಕಿಂತ 32% ಬೆಳವಣಿಗೆಯೊಂದಿಗೆ ರೆವಿನ್ಯೂ 3986 ಕೋಟಿ ಏರಿಕೆಯಾಗಿದೆ. ಅದೇ ಪರ್ಸಿಸ್ಟೆಂಟ್ನ ರೆವಿನ್ಯೂ 24% ಬೆಳವಣಿಗೆಯೊಂದಿಗೆ 3581 ಕೋಟಿಗೆ ಏರಿಕೆಯಾಗಿದೆ. ಇನ್ ಟರ್ಮ್ಸ್ ಆಫ್ ಪ್ರಾಫಿಟಬಿಲಿಟಿ ಪರ್ಸಿಸ್ಟೆಂಟ್ ಮುಂದಿದೆ. 13% ಮಾರ್ಜಿನ್ ಮತ್ತು 24% ROE. ಅದೇ ಕೋಫೋರ್ಜ್ 11% ಮಾರ್ಜಿನ್ ಮತ್ತು 16% ROE ಹೊಂದಿದೆ. ಇನ್ನು ಎರಡೂ ಕಂಪನಿಗಳ ಆರ್ಡರ್ ಬುಕ್ ನೋಡಿದ್ರೆ, ಹೊಸ ಒಪ್ಪಂದಗಳನ್ನು ನೋಡಿದ್ರೆ ಸ್ಟ್ರಾಂಗ್ ಆಗಿದೆ. ಪರ್ಸಿಸ್ಟೆಂಟ್ $609 ಮಿಲಿಯನ್ ಮೌಲ್ಯದ ಡೀಲ್ಸ್ ಪಡ್ಕೊಂಡಿದೆ. ಅದು ಸೇಲ್ಸ್ನ 17% ಆಗುತ್ತೆ. ಅದೇ ಕೋಫೋರ್ಜ್ $514 ಮಿಲಿಯನ್ ಮೌಲ್ಯದ ಡೀಲ್ ಅನ್ನ ಪಡ್ಕೊಂಡಿದೆ. ಇದು ಸೇಲ್ಸ್ನ 13% ಆಗುತ್ತೆ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೋಫೋರ್ಜ್ ವೇಗವಾಗಿ ಬೆಳೀತಾ ಇದೆ, ಆದರೆ ಪರ್ಸಿಸ್ಟೆಂಟ್ ಹೆಚ್ಚು ದಕ್ಷತೆಯಿಂದ ಎಫಿಷಿಯೆಂಟ್ಲಿ ಲಾಭ ಗಳಿಸ್ತಾ ಇದೆ. ಹಾಗಾದ್ರೆ ಕೋಫೋರ್ಜ್ ಮತ್ತು ಪರ್ಸಿಸ್ಟೆಂಟ್ ನಲ್ಲಿ ಯಾವ್ದು ನಿಮಗೆ ಹೆಚ್ಚು ಆಕರ್ಷಕ ಅಂತ ಅನಿಸ್ತು? ಕಮೆಂಟ್ ಮಾಡಿ.